ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ 2025ನೇ ಸಾಲಿನಲ್ಲಿ ಓದಿದಂಥ ದ್ವಿತೀಯ PUC ವಿದ್ಯಾರ್ಥಿಗಳ ಫಲಿತಾಂಶವು ಇಂದು ಪ್ರಕಟಣೆಗೊಂಡಿದ್ದು, ಅದನ್ನು ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ತಿಳಿಯುವುದಿಲ್ಲ ನಿಮಗೆ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ PUC ರಿಸಲ್ಟ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ನಿರ್ಣಯ ಮಂಡಳಿ, ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ನಂಬರ್ ಇದೆ. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್, ನಿಮ್ಮದು ಆರ್ಟ್ಸ್ ಇದ್ದರೆ ಆರ್ಟ್ಸ್ ಹಾಕಿ, ಕಾಮರ್ಸ್ ಇದ್ದರೆ ಕಾಮರ್ಸ್ ಹಾಕಿ. ನಮ್ಮದು ಕಾಮರ್ಸ್ ಇದೆ. ಇಲ್ಲಿ ಸರಿಯಾಗಿ ರಿಜಿಸ್ಟರ್ ನಂಬರನ್ನು ಎಂಟ್ರಿಯನ್ನು ಮಾಡ್ಕೊಳ್ಳೋಣ. ಈಗ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳೋಣ. ಇಲ್ಲಿ ನೋಡಿ, ಮಾಯಮ್ಮ ಪೂಜಾರಿ, ನೇಮ ಮಾಯಮ್ಮ ಪೂಜಾರಿ, ರಿಜಿಸ್ಟರ್ ನಂಬರ 2025-93-70150. ಈ ರೀತಿಯಾಗಿದೆ. ಇವರ ಅಂಕಗಳನ್ನು ಕೆಳಗಿನಂತೆ ನೋಡೋಣ. ಸಬ್ಜೆಕ್ಟ, ಇದು ಟೋಟಲಿ ಒಟ್ಟು 6 ಸಬ್ಜೆಕ್ಟ್ ಇವೆ. ಕನ್ನಡ 75, 20 ಮಾರ್ಕ್ಸ್ ಪ್ರಾಕ್ಟಿಕಲ್ ಇದೆ. ಒಟ್ಟು 95 ತೊಗೊಂಡಿದ್ದಾರೆ. ಇಂಗ್ಲೀಷ 48, ಪ್ರಾಕ್ಟಿಕಲ 20, ಒಟ್ಟು 68 ಆಗಿದೆ. ಪಾರ್ಟ್ ಎ ಟೋಟಲ 63 ಆಗಿದೆ. ಎಕನಾಮಿಕ್ಸ 77, ಥಿಯರಿ ಮಾರ್ಕ್ಸ ಪ್ರಾಕ್ಟಿಕಲ್ 20, ಒಟ್ಟು 97. ಬಿಸ್ನೆಸ್ ಸ್ಟಡೀಸ್ 70, ಪ್ರಾಕ್ಟಿಕಲ್ 20, ಒಟ್ಟು 90. ಪೊಲಿಟಿಕಲ್ ಸೈನ್ಸ್ 76, 20, 96. ಅಕೌಂಟೆನ್ಸಿ ಥಿಯರಿ 65, ಪ್ರಾಕ್ಟಿಕಲ್ 20, ಒಟ್ಟು 85. ಪಾರ್ಟ್ ಬಿದಾಗ ಟೋಟಲಿ 368 ಆಗಿದೆ. ಇವರು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 600ಕ್ಕೆ ಇವರು ಗಳಿಸಿರ್ತಕ್ಕಂಥ ಅಂಕ 531. ಫೈನಲ್ ರಿಸಲ್ಟ್ ಡಿಸ್ಟಿಂಕ್ಷನ್ ಆಗಿದೆ. ಇವರ ಪೂರ್ತಿಯಾದ ರಿಸಲ್ಟ್ 88 ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನಿಮ್ಮ ಸ್ನೇಹಿತರ ರಿಸಲ್ಟನ್ನು ನೋಡಿಕೊಂಡು ಅವರಿಗೆ ತಿಳಿಸಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು.